ರಾಜ್ಯ ಸರ್ಕಾರದ ಒಳ ಮೀಸಲಾತಿ ವರ್ಗೀಕರಣದ ನಿರ್ಧಾರವನ್ನು ವಿರೋಧಿಸಿ ಇಂದು ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ಹಾಗೂ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಮತ್ತು ಇತರ ಸಂಘಟನೆಗಳ ಆಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭವಾಯಿತು. ಇನ್ನು ಧರಣಿಯಲ್ಲಿ ಶಿವಮೊಗ್ಗ, ಭದ್ರಾವತಿ, ಶಿಕಾರಿಪುರ ಮತ್ತು ಸೊರಬ ತಾಲೂಕುಗಳ ವಿವಿಧ ಗ್ರಾಮಗಳಿಂದ ಬಂಜಾರ ಸಮುದಾಯದ ಜನರು ಪಾಳಿಯ ಪ್ರಕಾರದಲ್ಲಿ ಧರಣಿಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕಲ್ಪಿಸಲು ರಚನೆಗೊಂಡಿದ್ದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವು ಇತ್ತೀಚೆಗೆ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯನ್ನ ಕೆಲವು ಬದಲಾವಣೆಗಳೊಂದಿಗೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವುದು ಬಂಜಾರ ಸೇರಿದಂತೆ ಇತರೆ ಸಮುದಾಯಗಳಲ್ಲಿ ಆತಂಕ ಮೂಡಿಸಿದೆ ಎಂದು ಸುಪ್ರೀಂ ಕೋರ್ಟ್ನ ಮಾನದಂಡಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಈ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಇದು ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯ ಮುಂದುವರೆದ ಭಾಗದಂತೆ ಕಾಣ್ತಾ ಇದೆ ಅಂತ ಆಗ್ರಹಿಸಿದರು. ಇನ್ನು ವರದಿಯಲ್ಲಿನ ಅಂಕಿಅಂಶಗಳು ವಾಸ್ತವಕ್ಕೆ ದೂರವಾಗಿದೆ. ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಕುರಿತು ಅಂಕಿಅಂಶಗಳು ದಮನಿತ ಸಮುದಾಯಗಳಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ ಅಂತ ದೂರಿದ್ರು. ರಾಯಲ್ ಕಲೆಕ್ಷನ್ Mega offer alert. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. Visit us at City Center, Nehru Road, Shimoga. Contact us 7760734117. ಒಳ ಮೀಸಲಾತಿಯನ್ನು ಕಲ್ಪಿಸುವಂಥ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಈ ವರದಿ ಲೋಪದೋಷಗಳಿಂದ ಕೂಡಿದ್ದು, ಇದನ್ನು ಸರಿಪಡಿಸಬೇಕು ಅಂತೇಳ್ಬಿಟ್ಟು ಹೇಳಿ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ಇವತ್ತಿನಿಂದ ಅನಿರ್ದಿಷ್ಟವಾದಂಥ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ನಮಗೆಲ್ಲ ಗೊತ್ತಿತ್ತು, ಸದಾಶಿವ ಆಯೋಗ ವರದಿ ಕೂಡ ನಮಗೆ ಮಾರಕವಾಗಿ ಬಂದಿತ್ತು. ಮಾಧುಸ್ವಾಮಿ ವರದಿಯಲ್ಲಿ ನಮಗೆ 4.5% ಬಂದಿತ್ತು ಬಂಜಾರ, ಬೋವಿ, ಕೊರ್ಚಾ, ಕುರ್ಮ ಸಮುದಾಯಗಳಿಗೆ. ಅದು ನಮ್ಮ ಸಮಾಜಕ್ಕೆ ತೃಪ್ತಿ, ಸಮಾಧಾನ ತರಲಿಲ್ಲ. ಸಮಾಜ ಜನಸಂಖ್ಯೆ ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದರೂ ಕೂಡ ನಮಗೆ ಅನ್ಯಾಯ ಆಗ್ತಾಯಿದೆ, ತಾರತಮ್ಯ ಎಸಗ್ತಾ ಇದೆ ಸರ್ಕಾರ ಅಂತೇಳ್ಬಿಟ್ಟು ಹೇಳಿ ಸಮಾಜದ ಎಲ್ಲರೂ ಕೂಡ ಉಗ್ರ ರೂಪ ತಾಳಿದರು. ಇವತ್ತು ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ್ ವರದಿಯನ್ನು ತರಿಸ್ಕೊಂಡು ಅದನ್ನು ಒಪ್ಕೊಂಡು ಈ ಸಮಾಜಕ್ಕೆ ಭಾಳ ದೊಡ್ಡ ದ್ರೋಹ, ಅನ್ಯಾಯವನ್ನು ಎಸಗಿದೆ. ಈ ಅನ್ಯಾಯದ ವಿರುದ್ಧ ಇವತ್ತು ಜಿಲ್ಲಾದ್ಯಂತ ಪ್ರತಿ ತಾಂಡಗಳಿಂದ ನಮ್ಮ ಸಮಾಜದ ಪ್ರತಿಯೊಬ್ಬರು ಮನೆಯಿಂದ ಎಲ್ಲರೂ ಇವತ್ತು ಹೊರಟು ಬರ್ತಾ ಇದ್ದಾರೆ. ಇದು ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇರುತ್ತೆ. ನಮ್ಮ ಬೇಡಿಕೆಗಳು ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿಯನ್ನು ಕೊಡಬೇಕು. ಅಸ್ಪೃಶ್ಯ ಅನ್ನುವಂಥ ತಾರತಮ್ಯದ ಪದಗಳನ್ನು, ಅಸಂವಿಧಾನಿಕ ಪದಗಳನ್ನು ಏನಿವತ್ತು ಸರ್ಕಾರ ಸೇರಿಸಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಸದನದಲ್ಲಿ ಈ ವಿಷಯವನ್ನು ಮಾತನಾಡಿದ್ದಾರೆ. ಈ ಪದವನ್ನು ತೆಗಿಬೇಕು. ನಾವೆಲ್ಲ ದಮನಿತ ಸಮುದಾಯಗಳು ಅಂತೇಳ್ಬಿಟ್ಟು ಹೇಳಿ ಸೇರಿಸಬೇಕು. ಆದಿವಾಸಿಗಳಿಗೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಡಬೇಕು. ಖಾಸಗಿ ವಲಯಗಳಲ್ಲೂ ಕೂಡ ಅವರಿಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಡಬೇಕು. ಇತರೆ ಸಮುದಾಯಗಳಿಗಿಂತ ನಾವು ಎಲ್ಲ ಹಂತಗಳಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ನಾವು ಕೆಳಮಟ್ಟದಲ್ಲಿದ್ದರೂ ಕೂಡ ನಮ್ಮನ್ನು ಸರ್ಕಾರ ಗುರುತಿಸದೆ ನಮಗೆ ಭಾಳ ದೊಡ್ಡ ಅನ್ಯಾಯ ಮಾಡಿದೆ. ಇದು ಸರಿಯಾಗಬೇಕು. ಸರಿಯಾಗುವವರೆಗೂ ಈ ಸಮಾಜ ಇಲ್ಲಿಂದ ಕದಲಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿ ಇವತ್ತಿಂದ ಧರಣಿ ಸತ್ಯಾಗ್ರಹಕ್ಕೆ ನಾವೆಲ್ಲರೂ ಕೂತಿದ್ದೀವಿ.